ಸಾಗರದ ಮುಂದೆ ನಿಂತಾಗ ಕಣ್ಣು ಹಾಯಿಸದಲ್ಲೆಲ್ಲ ಹೇಗೆ ಸಾಗರದ ಅಲೆಗಳು ತೇಲ್ತಾ ಇರುತ್ತೋ ಹಾಗೆ ಯಡಿಯೂರಪ್ಪನವರ ಅಭಿಮಾನೋತ್ಸವದ ಸಂದರ್ಭದಲ್ಲಿ ಜನಸಾಗರವೇ ಹರಿದು ಬಂದಿರತಕ್ಕಂತಹದ್ದು ಮಾನ್ಯ ಯಡಿಯೂರಪ್ಪನವರ ಜನಪ್ರಿಯತೆಯ ಒಂದು ಸಾಕ್ಷಿಯಾಗಿದೆ ಅಂತಕ್ಕಂತಹದ್ದು ಆಶ್ಚರ್ಯದ ಸಂಗತಿ ಅಲ್ಲ. ಒಂದು ಪುರಸಭೆಯ ಸದಸ್ಯರಾಗಿ ಸೇವಾ ಕಾರ್ಯವನ್ನ ಪ್ರಾರಂಭ ಮಾಡಿ ಜನರ ನಾಡಿ ಮಿಳಿತಗಳನ್ನ ಅರ್ತು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಇವತ್ತು ಆಡಳಿತಾರೂಢ ಬಿಜೆಪಿ ಪಕ್ಷದ ಕೇಂದ್ರ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿಯೂ ಕೂಡ ನಿರಂತರವಾಗಿ ಮಾರ್ಗದರ್ಶನ ಮಾಡುವ ಮಟ್ಟಕ್ಕೆ ಏರಿದಂತಹ ಒಬ್ಬ ಗ್ರಾಮೀಣ ಪ್ರತಿಭೆ ಅಂತಂದ್ರೆ ಇವತ್ತು ಅಭಿನಂದಿತರಾಗ್ತಾ ಇರುವ BS ಯಡಿಯೂರಪ್ಪನವರು ಅಂತಕ್ಕಂತಹದ್ದು ಇಡೀ ಸಮಸ್ತ ಕನ್ನಡಿಗರಿಗೆ ಅಭಿಮಾನವನ್ನ ಉಂಟು ಮಾಡತಕ್ಕಂತಹದ್ದು. ಅವರು ಜನಾನುರಾಗಿಗಳು, ಜನಪ್ರೀತಿಯುಳ್ಳವರು, ಜನರ ಪ್ರೀತಿ ವಿಶ್ವಾಸಗಳಿಗೆ ಪಾತ್ರರಾಗಿರತಕ್ಕಂತಹವರು. ಕರ್ನಾಟಕದ ಬೆರಳೆಣಿಕೆಯ ಸದಾಕಾಲ ಜನರ ಪ್ರೀತಿಯನ್ನ ಗಳಿಸಿರುವಂತಹ ಅಪರೂಪದ ವ್ಯಕ್ತಿಗಳಲ್ಲಿ ಯಡಿಯೂರಪ್ಪನವರು ಕೂಡ ಒಬ್ಬರು ಅಂತಕ್ಕಂತಹದ್ದು ಇಡೀ ಕರ್ನಾಟಕದವರಿಗೆ ಅಭಿಮಾನವನ್ನ ಉಂಟು ಮಾಡುವಂತಹ ಸಂಗತಿಯಾಗಿದೆ. ಇವತ್ತು ಇಲ್ಲಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಅವರು ಇಲ್ಲಿ ಸ್ವಾಮೀಜಿಯವರೆಲ್ಲ ಮಾತನಾಡಿರ್ತಾರೆ. ಮಠಗಳ ಒಂದು ಜೀರ್ಣೋದ್ಧಾರ ಇರಬಹುದು, ಸಾಮಾಜಿಕ ಸಮಸ್ಯೆಗಳಿಗೆ ಸ್ಪಂದಿಸುವಂತಿರಬಹುದು, ಗ್ರಾಸ್ ರೂಟ್ ನಲ್ಲಿ ಇರ್ತಕ್ಕಂತಹ ಸಾಮಾನ್ಯ ವ್ಯಕ್ತಿ ದಿನನಿತ್ಯದ ಬಡ್ಡಿಯನ್ನ ಕೊಟ್ಟು ವ್ಯಾಪಾರ ಮಾಡಿ ಬಡ್ಡಿ ತೀರಿಸುವಂತಹ ವ್ಯಕ್ತಿಯ ಬಗೆಗೂ ಕೂಡ ಅವರ ಕಲ್ಯಾಣದ ಕಡೆಗೂ ಕೂಡ ಗಮನವನ್ನು ಹರಿಸಿದಂತಹವರು ಯಡಿಯೂರಪ್ಪನವರು ಅಂತಕ್ಕಂತಹದ್ದು ಗಮನಿಸಬೇಕಾದಂತಹದ್ದು. ರೈತರ ಪರವಾದಂತಹ ಆಯವ್ಯಯವನ್ನು ಮಂಡಿಸಿ ರೈತರಲ್ಲಿ ಆತ್ಮವಿಶ್ವಾಸವನ್ನ ಮೂಡಿಸಿದಂತಹವರು. ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದಲ್ಲಿ ಅತಿವೃಷ್ಟಿಯಂತಹ ಸಂದರ್ಭಗಳು ಬಂದಾಗ ಏಕಾಂಗಿಯಾಗಿ ಹೋರಾಡಿ ಅದನ್ನ ಅತ್ಯಂತ ಜಾಗರೂಕತೆಯಿಂದ ನಿಯಂತ್ರಿಸಿದಂತಹ ಕೀರ್ತಿ ಕೂಡ ಯಡಿಯೂರಪ್ಪನವರಿಗೆ ಸಲ್ಲುವಂತಹದ್ದಾಗಿದೆ. ಅವರು ಇಂತಹ ಕಾರ್ಯಕ್ರಮವನ್ನು ಅಪೇಕ್ಷಿಸಿದಂತವರಲ್ಲ. ಆದ್ರೂ ಶಿಕಾರಿಪುರದಲ್ಲಿ ನಡೆದಂತಹ ಇತ್ತೀಚೆಗೆ ಅವರ ಜನ್ಮ ದಿನೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯಮಾನ್ಯರು, ಮುಖಂಡರು ಈ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಅನ್ನೋ ಸದಾಶಯವನ್ನು ವ್ಯಕ್ತಪಡಿದ್ರಿಂದ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಸಂಯೋಜಿತವಾಗಿದೆ. ಅಭಿಮಾನೋತ್ಸವ ಯಡಿಯೂರಪ್ಪಾಜಿ ಅಭಿಮಾನ